ಹಾಯ್ ಆಲ್ ವೆಲ್ಕಮ್ ಟು ಮೈ ಡೈಲಿ ಮೀಲಾಗ್. ಇದು ಶನಿವಾರ ನನ್ನ ಡೈಲಿ ಮೀಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಟಿಫನ್ ಏನೂ ಮಾಡ್ತಿಲ್ಲ ಬಿಕಾಸ್ ನನ್ನ ಹಸ್ಬೆಂಡ್ ಅವರ ಫ್ರೆಂಡ್ಗೆ ರೀಸೆಂಟಾಗಿ ಮದುವೆ ಆಗಿತ್ತು. ಅವರನ್ನು ಊಟಕ್ಕೆ ಅಂತೇಳಿ ಇನ್ವೈಟ್ ಮಾಡಿದ್ದು. ಹಾಗಾಗಿ ನಾನು ಡೈರೆಕ್ಟ್ ಅಡುಗೆನೇ ಮಾಡ್ಕೊಳ್ಳೋ ಅಂತ ಅಂದ್ಕೊಂಡೆ. ಇನ್ನು ನಾನ್ ವೆಜ್ಜಲ್ಲಿ ನಾನು ಇನ್ನೂ ಟ್ರೈ ಮಾಡಿಲ್ಲ. ವೆಜ್ಜಲ್ಲಿ ಮಶ್ರೂಮ್ ಬಿರಿಯಾನಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಪಾಪುಗೆ ರಾಗಿ ಸರಿ ಖಾಲಿಯಾಗಿತ್ತು ಅಂತೇಳಿ ಅದನ್ನು ಕೂಡ ಎಲ್ಲ ಜರ್ಡಿ ಮಾಡಿ ಇಟ್ಕೊಂಡು ಒಂದು ಬಾಕ್ಸ್ನಲ್ಲಿ ಫಿಲ್ ಮಾಡಿ ಎತ್ತಿಟ್ಟೆ. ಈಗ ನಾನು ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಮೊದಲಿಗೆ ನಾನು ಒಂದು 5ರಿಂದ 6 ಹಸಿರು ಮೆಣಸಿನಕಾಯಿ, ಒಂದು 5ರಿಂದ 6 ಶುಂಠಿ ಬೆಳ್ಳುಳ್ಳಿ ಇಕ್ಲು, ಸ್ವಲ್ಪ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಹಿಡಿ ಪುದೀನ ಸೊಪ್ಪನ್ನ ತೊಗೊಂಡಿದ್ದೀನಿ. 2 ಪೀಸ್ ಕಾಳುಮೆಣಸು ಹಾಗೆ 2 ಪೀಸ್ ಲವಂಗನ ಹಾಕೊಂಡಿದ್ದೀನಿ. ಇನ್ನು ಕಟ್ ಮಾಡಿ ನಿಂಬೆಹಣ್ಣು ಲಾಸ್ಟ್ನಲ್ಲಿ ಯೂಸ್ ಮಾಡೋಣ ಅಂತೇಳಿ ತೆಗೆದಿಟ್ಟೆ. ಇಷ್ಟನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇನ್ನು ಬಿರಿಯಾನಿನ ಮಾಡ್ಕೊಳ್ಳೋದಕ್ಕೆ ಅಂತೇಳಿ 2ರಿಂದ 3 ಪಲಾವ್ ಎಲೆ, 3 ಚಕ್ರ ಮೂಗು, 2 ಚಕ್ಕೆ ಪೀಸು, 2 ಲವಂಗ ಹಾಗೆ 2 ಏಲಕ್ಕಿ ಮತ್ತು ಮೆಣಸನ್ನು ತೊಗೊಂಡಿದ್ದೀನಿ. ಮತ್ತು ಕಲ್ಲು ಹೂವು, ಜಾವಿತ್ರಿ, ಶಾಯಿ ಜೀರಾ ಹಾಗೆ ಸೋಂಪುಕಾಳನ್ನು ಕೂಡ ತೊಗೊಂಡಿದ್ದೀನಿ. ಇನ್ನೊಂದು ಕಡೆ ಕಾದಿರೋಂತಹ ಕುಕ್ಕರಲ್ಲಿ 5ರಿಂದ 6 ಸ್ಪೂನಷ್ಟು ಎಣ್ಣೆನ ಸೇರಿಸಿ ಸ್ವಲ್ಪ ಜೀರಿಗೆ ಹಾಗೆ ತೋರಿಸಿರುವಂಥ ಹೋಲ್ ಸ್ಪೈಸಸ್ನು ಕೂಡ ಸೇರಿಸ್ಕೊಂಡು 3ರಿಂದ 4 ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಬಿರಿಯಾನಿಗೆ ಈರುಳ್ಳಿನ ಜಾಸ್ತಿ ಸೇರಿಸಿದಷ್ಟು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಆವಾಗಲೇ ರುಬ್ಬಿಟ್ಕೊಂಡು ಮಸಾಲೆನ ಅದನ್ನು ಕೂಡ ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಸೇರಿಸ್ಕೊಂಡು ಒಂದು ಟೊಮೊಟೊನ ಸೇರಿಸ್ತಿದ್ದೀನಿ. ಈಗ ಇದಕ್ಕೆ ನಾನು ಕೈನಲ್ಲೇ ಸ್ವಲ್ಪ ಕಸ್ತೂರಿ ಮೆಂತ್ಯನ ಕ್ರ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಬಿರಿಯಾನಿ ಪೌಡರ್ ಹಾಗೆ ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ. ನಾನು 2 ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾನು 3 ಲೋಟನ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ಜಾಸ್ತಿ ನೀರನ್ನು ಸೇರಿಸ್ಕೊಂಡ್ರೆ ಅನ್ನ ಉದುರಾಗಿ ಬರೋದಿಲ್ಲ. ಹಾಗಾಗಿ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆವಾಗಲೇ ನಿಂಬೆಹಣ್ಣು ಅದನ್ನು ಸ್ವಲ್ಪ ಕ್ವೀಸ್ ಮಾಡಿ ಹಾಕೋತಿದ್ದೀನಿ. ಮತ್ತು 5ರಿಂದ 6 ಗೋಡಂಬಿನ ಸೇರಿಸ್ಕೊತಿದ್ದೀನಿ. ಈಗ ಇದಕ್ಕೆ ಅರ್ಧ ಸ್ಪೂನ್ ಧನಿಯಾ ಪೌಡರ್ ಹಾಗೆ ಅರ್ಧ ಕಪ್ಪಷ್ಟು ಮೊಸರು ಮತ್ತು ತೊಳೆದಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊಂಡು ಲಾಸ್ಟ್ನಲ್ಲಿ ನಾನೊಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಗೆ ಹಾಕ್ತಿದ್ದೀನಿ. ಮತ್ತು ಮುಚ್ಚಳ ಮುಚ್ಚಬೇಕು ಅನ್ನೋ ಟೈಮಲ್ಲಿ ನಾನು 1 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡು 1 ವಿಸಲ್ ಅಷ್ಟೇ ಕೂಗಿಸ್ಕೊತಿದ್ದೀನಿ. ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಬಟ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಬಿಕಾಸ್ ನಾನು ಆ ವಿಡಿಯೋನ ಮಾಡ್ಕೊಳಕ್ಕಾಗಲಿಲ್ಲ. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಬಂದರು ಅಂತೇಳಿ ನಾನು ಆ ಕಡೆ ಬ್ಯುಸಿ ಆದೆ. ಇನ್ನು ಇದ್ರ ಜೊತೆ ನಾನು ಅನ್ನ ಸಾಂಬಾರು, ಶಾವಿಗೆ ಪಾಯಸ ಹಾಗೆ ಕೋಸಂಬರಿ ಮತ್ತು ಮೊಸರು ಗೊಜ್ಜನ್ನು ಕೂಡ ಮಾಡ್ಕೊಂಡಿದ್ದೆ. ಆದಷ್ಟು ನಾನು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಡೆಫಿನೆಟ್ ಆಗಿ ಈ ಬಿರಿಯಾನಿನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಯಿತಾ? ಓಕೆ, ಬಾಯ್.